ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಸಂಯುಕ್ತಾಶ್ರಯದಲ್ಲಿ ಧೀಮಂತ ನಾಯಕ ಡಿ ದೇವರಾಜ ಅರಸುರವರ 111ನೇ ಜನ್ಮ ದಿನಾಚರಣೆಯನ್ನ ದೇವನಹಳ್ಳಿ ಪಟ್ಟಣದ ದೇವರಾಜ ಅರಸು ಭವನದಲ್ಲಿ ನಡೆಯಿತು. ಕಾರ್ಯಕ್ರಮಕ್ಕೂ ಮುನ್ನ ಅರಸುರವರ ಭಾವಚಿತ್ರವನ್ನ ಅಲಂಕೃತ ವಾಹನದಲ್ಲಿ ಸಾಂಸ್ಕೃತಿಕ ಕಲಾ ತಂಡದೊಂದಿಗೆ ಮೆರವಣಿಗೆ ಮೂಲಕ ಆಗಮಿಸಿದ್ರು. ಹಿಂದುಳಿದ ವರ್ಗಗಳ ರಾಜ್ಯ ಉಪಾಧ್ಯಕ್ಷ ಬಿಕೆ ನಾರಾಯಣಸ್ವಾಮಿ ಮಾತನಾಡಿ, ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಬರುವ ಅರ್ಜಿಗಳನ್ನು ಎಲ್ಲಾ ವಿಲೇವಾರಿ ಆಗ್ತಾ ಇದೆ. ಆದರೆ ಹಿಂದುಳಿದ ವರ್ಗಗಳ ಇಲಾಖೆಗೆ ಬರುವ ಅರ್ಜಿಗಳಲ್ಲಿ 10% ವಿಲೇವಾರಿ ಆಗ್ತಾ ಇರುವುದು ಬೇಸರದ ಸಂಗತಿಯಾಗಿದೆ. ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಅವಶ್ಯವಿದೆ. ಮೆಟ್ರಿಕ್ ನಂತರದ ಬಾಲಕ ಬಾಲಿಕೆಯರ ವಿದ್ಯಾರ್ಥಿ ನಿಲಯದ ಅವಶ್ಯಕತೆ ಇದೆ ಎಂದು ಅಧಿಕಾರಿಗಳಲ್ಲಿ ಹಾಗೂ ಸಚಿವರಲ್ಲಿ ಮನವಿಯನ್ನ ಮಾಡಿದ್ರು. ಯಾವುದೇ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಇಲ್ಲದೆ ಇರುವುದರಿಂದ ಒಂದು ವಸತಿ ಶಾಲೆಯನ್ನ ಮಂಜೂರು ಮಾಡಲು ನಾವು ಕೇಳುವಂತ ಈ ಸಭೆಯಿಂದ ಕೇಳ್ತಾ ಇದ್ವಿ. ತದನಂತರ ದೇವನಹಳ್ಳಿ ತಾಲೂಕಿನಲ್ಲಿ ಬೆಂಗಳೂರು ನಗರ ಜಿಲ್ಲೆಗೆ ಹೊಂದಿಕೊಂಡಿರುವಂತೆ ಹಾಗೂ ವಿದ್ಯಾರ್ಥಿ ನಿಲಯ ಪ್ರವೇಶ ಕೋರಿ ಹೆಚ್ಚಿನ ಅರ್ಜಿಗಳು ಸ್ವೀಕೃತವಾಗ್ತಾ ಇದೆ. ಒಂದು ಮೆಟ್ರಿಕ್ ನಂತರ ಬಾಲಕ ಮತ್ತು ಒಂದು ಅದನಂತರ ಬಾಲಕ ವಿದ್ಯಾರ್ಥಿನಿಯನ್ನು ಮಂಜೂರು ಮಾಡಿಕೊಳ್ಳಲು ಕೋರಿದೆ. ನೆಲಮಂಗಲ ತಾಲೂಕಿಗೆ ಒಂದು ಮೆಟ್ರಿಕ್ ನಂತರ ಬಾಲಕರ ವಿದ್ಯಾರ್ಥಿನಿಯ ಮಂಜೂರು ಮಾಡಲು ತಮ್ಮಲ್ಲಿ ಕೋರದ ಲಾಸ್ಟಿನ ಸಾಲಿನಲ್ಲಿ ನಮ್ಮ 710 ಅರ್ಜಿಗಳು ಬಂದಿದೆ. ಆದರೆ 40 ಅರ್ಜಿಗಳು ಮಾತ್ರ ಪಾಸ್ ಆಗ್ತದೆ. 40 ಅರ್ಜಿಗಳು ಮಾತ್ರ ಪಾಸ್ ಆಗ್ತದೆ. ಅದೇ ನಾವು ಇವತ್ತು ಹಿಂದುಳಿದ ವರ್ಗದ ಕಲ್ಯಾಣ ಇಲಾಖೆಯಲ್ಲಿ ಸಮಾಜ ಕಲ್ಯಾಣಕ್ಕೆ 10,000 ನೀವು ಯಾವುದೇ ಒಂದು ಅರ್ಜಿಗಳ ಸ್ವೀಕಾರ ಮಾಡಿದ್ರು ಅಷ್ಟು ಕೂಡ ಫುಲ್ಫಿಲ್. ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ವಸಂತಿ ಅಮರ್ ಮಾತನಾಡಿ, ಉಳುವವನೇ ಭೂಮಿ ಒಡೆಯ ಕಾಯ್ದೆ ಜಾರಿಗೊಳಿಸಿ ಬಡ ರೈತರಿಗೆ ಭೂಮಿ ನೀಡಿದ್ರು. ದೀನದಲಿತರು, ಹಿಂದುಳಿದವರು ಹಾಗೂ ಅಲ್ಪಸಂಖ್ಯಾತರ ಅಭಿವೃದ್ಧಿಗೆ ಶ್ರಮಿಸಿದ್ರು. ವೃದ್ಧಾಪ್ಯ ವೇತನ ಮತ್ತು ಬಡವರಿಗೆ ಉಚಿತ ನಿವೇಶನಗಳನ್ನು ಕಲ್ಪಿಸಿದ್ರು. ಸಮಾಜದ ಮುಂಚೂಣಿಯಲ್ಲಿಲ್ಲದ ಅನೇಕ ಸಣ್ಣ ಸಮುದಾಯಗಳಿಗೆ ರಾಜಕೀಯ ಮತ್ತು ಸಾಮಾಜಿಕ ಪ್ರಾತಿನಿಧ್ಯ ಸಿಗುವಂತೆ ಮಾಡಿದ್ರು. ಮೈಸೂರು ರಾಜ್ಯವನ್ನ ಅಧಿಕೃತವಾಗಿ ಕರ್ನಾಟಕ ಎಂದು ನಾಮಕರಣ ಮಾಡಿದ ಹೆಗ್ಗಳಿಕೆ ಇವರ ಕಾಲದಲ್ಲಿ ಎಂದು ತಿಳಿಸಿದ್ರು. ಸಬಲೀಕರಣ ಆಗಬೇಕಂದ್ರೆ ಆರ್ಥಿಕ ಅಂಶ ಬಹಳ ಮುಖ್ಯವಾಗಿದೆ. ಹೀಗೆ ಸಾಮಾಜಿಕ ಹಾಗೂ ಆರ್ಥಿಕ ಬದಲಾವಣೆ ಅಧಿಕಾರ ತಮ್ಮನ್ನು ಗುರುತಿಸಿಕೊಳ್ಳುವುದು. ಒಂದು ರೀತಿಯಲ್ಲಿ ದಕ್ಷ ಆಡಳಿತ, ಎರಡು ಸಾಮರ್ಥ್ಯವನ್ನು ಸಮರ್ಥವಾಗಿ ನಿರ್ವಹಿಸಿ ಸಫಲ ರಾಜಕಾರಣಿಯಾಗಿ ಮುಖ್ಯಮಂತ್ರಿಯಾಗಿ ಅವರ ಸಾಧನೆಗಳ ದೊಡ್ಡ ಪಟ್ಟಿಯೇ ಇದೆ. ಈಗಾಗಲೇ ನಮಗೆ ಡಿಸಿಯವರು ಅವರು ಬಗ್ಗೆ ಹೇಳಿದ್ದಾರೆ, ನಾರಾಯಣಸ್ವಾಮಿ ಅವರು ಹೇಳಿದ್ದಾರೆ, ಉಪನ್ಯಾಸಕರು ಭಾಷೆಯನ್ನು ಹೇಳಿದ್ದಾರೆ. 1972 ಚುನಾವಣಾ ಸಮಯದಲ್ಲಿ ನಾಡಿನ ಉದ್ದಗಲಕ್ಕೂ ಸಂಚರಿಸಿ ಅರಸುರವರು ಎಲ್ಲ ಕಡೆ ಜನರಿಗೆ ಮೈಸೂರು ರಾಜ್ಯವನ್ನು ಕರ್ನಾಟಕ ಎಂದು ನಾಮಕರಣ ಮಾಡುವ ಬಯಕೆಗೆ ಅನುಮತಿ. ಅಧಿಕಾರಕ್ಕಿಂತ ಮರು ವರ್ಷವೇ ಅಂದರೆ 1973 ಅವರು ಅದು ಕರ್ನಾಟಕ ಅನ್ನುವ ಹೆಸರನ್ನು ಕೊಟ್ಟು ನಮ್ಮ ಈ ಕರ್ನಾಟಕ ಉದಯವಾಗುತ್ತದೆ. ಅರಸುರವರು ಮೂಸುಧಾರಣೆಯನ್ನು ಜಾರಿಗೊಂಡು ಅವರ ಇಚ್ಛಾಶಕ್ತಿ ಎಲ್ಲರಿಗೂ ಮಾದರಿಯಾಗಿತ್ತು. ಗೇಟಿಗಾರರ ಪರವಾಗಿ ಮೂಸುಧಾರಣೆಯನ್ನು ಜಾರಿಗೆ ತರಲು ಬೇಕಾದ ಇಚ್ಛಾಶಕ್ತಿಯನ್ನು ಯಾರೂ ಪ್ರದರ್ಶಿಸುತ್ತಿಲ್ಲ. ಸ್ವಲ್ಪ ಮಟ್ಟಿಗೆ ನಮ್ಮ ಕೈಗಾರ ಮಂಜಪ್ಪ ಅವರು ಹೊರತುಪಡಿಸಿ ಇದ್ರ ಬಗ್ಗೆ ಯಾರು ಗಮನ ಕೊಟ್ಟಿಲ್ಲ. 1974 ಏಪ್ರಿಲ್ 1 ಐತಿಹಾಸಿಕ ಕಾರ್ಯಕ್ರಮ ಆರಂಭವಾಯಿತು. ಅದೇ ಭೂಮಿಯ ಒಳಗನ ಸ್ಕೇಡಿಯಂ ಹಾಕು ಉಳುವವನಿಗೆ ಭೂಮಿ ಎನ್ನುವುದು ಹರಿಗಾರ ಶುರು ಮಾಡಿರುವುದನ್ನ ಈ ದೇವರಾಜ ಅರಸರು ಅವರಿಂದಲೇ ನಮಗೆಲ್ಲ ಭೂಮಿಗಳನ್ನು ಪಡೆದು ನಾವು ಸಬಲೀಕರಣ. ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಅನುರಾಧ, ಅಪರ ಜಿಲ್ಲಾಧಿಕಾರಿ ಆಯಿಷಾ, ದೊಡ್ಡಬಳ್ಳಾಪುರ ಉಪವಿಭಾಗಾಧಿಕಾರಿ ಮಂಜುನಾಥ್, ತಾಲೂಕು ಪಂಚಾಯತ್ ಇಒ ಮುನಿರಾಜು, ಹಿಂದುಳಿದ ವರ್ಗಗಳ ಅಧಿಕಾರಿ ಜಯಶ್ರೀ ಇನ್ನೂ ಹಲವು ಮುಖಂಡರು ಇದ್ದರು. ವಿನಯ್, ಪ್ರಗತಿ ಟಿವಿ, ದೇವನಹಳ್ಳಿ.